ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಇದು ನಿಮಗೆ ಮುಂದೆ ಬರುವಂತಹ TET ಪರೀಕ್ಷೆ ಆಗಿರ್ಬೋದು, GPSTR PSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಅದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿಯಾಗಿದೆ. ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ, ಕಾರಣ ಏನು ಅಂತ. ಸೊ ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳ್ತಾ ಇರತಕ್ಕಂತಹ ಒಂದು ಕಾಯದ ವೇಗ ಬಹಳನೇ ಜಾಸ್ತಿ ಆಗುತ್ತೆ. ಇದಕ್ಕೆ ಏನು ಕಾರಣ ಅನ್ನೋದೇ ಪ್ರಶ್ನೆ ಆಗಿರುತ್ತೆ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ: ಚಲನಶಕ್ತಿಯನ್ನು ಕಳೆದುಕೊಳ್ಳುತ್ತೆ, ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ, ದ್ರವ್ಯರಾಶಿ ಹೆಚ್ಚಿಸಿಕೊಳ್ಳುತ್ತದೆ, ಹೆಚ್ಚು ಹಗುರವಾಗುತ್ತದೆ ಅಂತ ಏನು 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಬಿ, ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ ಅಂತ. ಸೊ ಯಾವುದೇ ಒಂದು ವಸ್ತು ಭೂಮಿಯ ಗುರುತ್ವಾಕರ್ಷಣೆಯ ಪರಿಣಾಮವಾಗಿ ಭೂಮಿಯ ಕಡೆಗೆ ಬೀಳ್ತಾ ಇರಬೇಕಾದ್ರೆ ಅದರ ಒಂದು ಗುರುತ್ವಾಕರ್ಷಣ ಶಕ್ತಿ ಅದನ್ನು ಬಹಳ ಫಾಸ್ಟ್ ಆಗಿ ಭೂಮಿಯ ಕಡೆಗೆ ಸೆಳೀತಾ ಹೋಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ವಸ್ತುವಿನ ಗುರುತ್ವಾಕರ್ಷಣ ಶಕ್ತಿ ಏನಿದೆ ಅದರ ಒಂದು ಚಲನ ಶಕ್ತಿಗೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವಸ್ತುವಿನ ಚಲನ ಶಕ್ತಿ, ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ, ಮತ್ತೆ ಅದರ ವೇಗನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸೊ ಇನ್ನು ಉಳಿದಂತಹ 3 ಆಯ್ಕೆಗಳನ್ನ ನೋಡಿ. ಚಲನಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಇದು ತಪ್ಪು. ಯಾಕೆಂದ್ರೆ ವಸ್ತು ಬೀಳ್ಬೇಕಾದ್ರೆ ಚಲನಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಕಡಿಮೆ ಆಗೋದಿಲ್ಲ. ಇನ್ನು 3ನೇ ಒಂದು ಆಯ್ಕೆ ನೋಡಿ, ಇಲ್ಲಿ ದ್ರವ್ಯರಾಶಿ ಹೆಚ್ಚಿಸಿಕೊಳ್ಳುತ್ತದೆ ಅಂತ ಇದೆ. ವಸ್ತುವಿನ ದ್ರವ್ಯರಾಶಿ ಏನಿದೆ ಸ್ಥಿರವಾಗಿರುತ್ತೆ, ಅದು ಬೀಳುವಿಕೆಯಿಂದ ಬದಲಾಗೋದಿಲ್ಲ. ಸೊ ಹಾಗಾಗಿ ಇದು ಕೂಡ ತಪ್ಪಾದಂತಹ ಒಂದು ಆನ್ಸರು. ಇನ್ನು 4ನೇದು ಹೆಚ್ಚು ಹಗುರವಾಗಿರುತ್ತದೆ. ವಸ್ತುವಿನ ಭಾರ, ವೆಯ್ಟ್ ಏನಿದೆ ಅಥವಾ ದ್ರವ್ಯರಾಶಿಯಲ್ಲಿ ಯಾವುದೇ ರೀತಿಯಂತಹ ಒಂದು ಬದಲಾವಣೆ ಸಂಭವಿಸೋದಿಲ್ಲ. ಹೀಗಾಗಿ ಇದು ಕೂಡ ತಪ್ಪಾಗಿರುವಂಥದ್ದು. 2ನೇ ಒಂದು ಪ್ರಶ್ನೆ ನೋಡಿ. ವಿದ್ಯಾರ್ಥಿಯು ತನ್ನ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರದ ಶಿಕ್ಷಣದ ಅವಶ್ಯಕತೆ ಇದೆ ಅಂತ. ಸೊ ವಿದ್ಯಾರ್ಥಿಯು ತನ್ನ ಯಾವ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳೋದಕ್ಕೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಈ ಒಂದು ವಿಷಯದ ಅಗತ್ಯ ಇದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಶಾಲೆ ಸುತ್ತಲಿನ ಪರಿಸರ, ಮನೆ, ಸಮಾಜ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ 2 ಸುತ್ತಲಿನ ಪರಿಸರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವೆಲ್ಲರೂ ಕೂಡ ತನ್ನ ಸುತ್ತಲಿನ ಪರಿಸರವನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರೈಮರಿ ಶಾಲೆಗಳಲ್ಲಿ ಪರಿಸರ ಶಿಕ್ಷಣ ಅಂತಕ್ಕಂತಹ ಒಂದು ವಿಚಾರ ಏನಿದೆ, ಒಂದು ವಿಷಯ, ಸಬ್ಜೆಕ್ಟ್ ಏನಿದೆ, ಬಹಳನೇ ಅಗತ್ಯವಾಗಿರುವಂಥದ್ದು. ಸೊ ಇದೇನಾಗುತ್ತೆ, ಪರಿಸರ ಶಿಕ್ಷಣ ಅಂತಕ್ಕಂಥದ್ದು ಮಕ್ಕಳಲ್ಲಿ ಪರಿಸರದ ಬಗ್ಗೆ ಇರ್ತಕ್ಕಂತಹ ಒಂದು ಜಾಗೃತಿಯನ್ನು ಮೂಡಿಸುತ್ತೆ. ಹಾಗೆಯೇ ಅವರು ತಮ್ಮ ಸುತ್ತ ಇರ್ತಕ್ಕಂತಹ ಪರಿಸರವನ್ನು ನೀಟಾಗಿ ಇಟ್ಕೊಳ್ಬೇಕು, ಹಾಗೆ ಆರೋಗ್ಯಕರವಾಗಿ ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಅಭ್ಯಾಸವನ್ನು ಈ ಒಂದು ಪರಿಸರ ವಿಜ್ಞಾನ, ಪರಿಸರ ಶಿಕ್ಷಣ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಚಂಡೀಗಢದ ಒಂದು ಸರ್ಕಾರಿ ಶಾಲೆಗಳಲ್ಲಿ ಇವಾಗ ಒಂದು ಸ್ಕೀಮ್ ಅನ್ನೋ ಒಂದು ಯೋಜನೆಯನ್ನು ಆರಂಭ ಮಾಡಿದ್ದಾರೆ. ಏನಪ್ಪ ಅಂದರೆ ಕಿಚನ್ ಗಾರ್ಡನ್ ಅಂತ. ಸೊ ಈ ಒಂದು ಯೋಜನೆ ಏನಿದೆ, ವಿದ್ಯಾರ್ಥಿಗಳಿಗೆ ಸಸ್ಯಗಳ ಬೆಳವಣಿಗೆ ಆಗಿರ್ಬೋದು, ಸುಸ್ಥಿರತೆ ಆಗಿರ್ಬೋದು, ಮತ್ತು ಆರೋಗ್ಯಕರವಾದ ಆಹಾರದ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸೋದಕ್ಕೆ ಈ ಒಂದು ಸ್ಕೀಮ್ ಯೋಜನೆ ಸಹಾಯ ಮಾಡ್ತಾ ಇದೆ. ಸೊ ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಏನು ಮಾಡುತ್ತೆ, ಪರಿಸರದ ಬಗ್ಗೆ ಜವಾಬ್ದಾರಿಯುತ ಮನೋಭಾವವನ್ನು ಬೆಳೆಸ್ತಾ ಹೋಗುತ್ತೆ. ಪರಿಸರ ಶಿಕ್ಷಣ ಅಂತಕ್ಕಂಥದ್ದು ಮಕ್ಕಳಲ್ಲಿ ಕ್ರಿಯಾತ್ಮಕ ಚಿಂತನೆ ಆಗಿರ್ಬೋದು, ಸಮಸ್ಯೆ ಪರಿಹಾರ ಆಗಿರ್ಬೋದು, ಹಾಗೆಯೇ ಸಮುದಾಯದ ಜೊತೆಗೆ ತೊಡಗಿಸಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ವೃದ್ಧಿ ಮಾಡುತ್ತೆ. ಹೀಗಾಗಿ ವಿದ್ಯಾರ್ಥಿ ತನ್ನ ಸುತ್ತ ಇರತಕ್ಕಂತಹ ಪರಿಸರವನ್ನು ಸ್ವಚ್ಛವಾಗಿ ಇರಿಸ್ಕೊಳ್ಳೋದಕ್ಕೆ ಪ್ರಾಥಮಿಕ ತರಗತಿಗಳಲ್ಲಿ, ಪ್ರೈಮರಿ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಪರಿಸರ ಶಿಕ್ಷಣ, ಎನ್ವಿರಾನ್ಮೆಂಟಲ್ ಸ್ಟಡೀಸ್, EVS ಈ ಒಂದು ವಿಚಾರ ಬಹಳನೇ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ, ಸುತ್ತಲಿನ ಪರಿಸರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 4ನೇ ಪ್ರಶ್ನೆ. ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿಯು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಈ ಒಂದು ವಿಚಾರವನ್ನು ನಾವು ಮಕ್ಕಳಿಗೆ ಇಟ್ಟಿರೋದ್ರಿಂದ ಇದರ ಒಂದು ಪ್ರಧಾನ ಕಾಳಜಿ ಏನಾಗಿದೆ ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡಿ. ಇಲ್ಲಿ ಪ್ರತಿದಿನವನ್ನು ಪರಿಸರ ದಿನವನ್ನಾಗಿ ಆಚರಿಸುವುದೇ ಆಗಿದೆ, ಪರಿಸರದ ಬಗ್ಗೆ ಜನ ಜಾಗೃತಿಗೊಳಿಸುವುದೇ ಆಗಿದೆ, ಸಂರಕ್ಷಣೆಯ ವಿಧಿವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ, ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದೇ ಆಗಿದೆ. ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಎಸ್,
ಆಪ್ಷನ್ 2 ಪರಿಸರದ ಬಗ್ಗೆ ಜನಜಾಗೃತಿಗೊಳಿಸುವುದೇ ಆಗಿದೆ ಅಂತ. ಸೊ ಈ ಒಂದು ಪರಿಸರ ಶಿಕ್ಷಣ, ಎನ್ವಿರಾನ್ಮೆಂಟಲ್ ಎಜುಕೇಷನ್ನ ಒಂದು ಮುಖ್ಯ ಉದ್ದೇಶ ಜನರಲ್ಲಿ ಪರಿಸರದ ಬಗ್ಗೆ ಇರತಕ್ಕಂತಹ ಒಂದು ಜಾಗೃತಿಯನ್ನು ಮೂಡಿಸೋದಾಗಿರ್ಬೋದು. ವ್ಯಕ್ತಿಗಳಿಗೆ, ಯಾವುದೇ ವ್ಯಕ್ತಿಗಳಿಗೆ ಪರಿಸರದ ಒಂದು ಮಹತ್ವವನ್ನು, ಪರಿಸರ ಇರ್ತಕ್ಕಂತಹ ಸಮಸ್ಯೆಗಳನ್ನು ಮತ್ತು ಪರಿಸರದ ಸಂರಕ್ಷಣೆಯ ಅಗತ್ಯತೆಗಳ ಬಗ್ಗೆ ಅರಿವು ನೀಡುವಂಥದ್ದು. ಹಾಗೆಯೇ ಪರಿಸರ ಶಿಕ್ಷಣ ಅಂತಕ್ಕಂಥದ್ದು ಜನರನ್ನು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅನುಸರಣೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಜೊತೆಗೆ ಪರಿಸರದ ಮೇಲೆ ತಮ್ಮ ಒಂದು ಕ್ರಿಯೆಗಳ ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಾವು ಪರಿಸರಕ್ಕೆ ಹಾನಿ ಮಾಡಿದಷ್ಟು ಪರಿಸರ ನಮಗೆ ತಿರುಗಿ ಏನು ಹಾನಿ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಶಾಲೆಯ ಹಂತದಲ್ಲಿ ಪರಿಸರ ಶಿಕ್ಷಣ ಅಂತಕ್ಕಂಥದ್ದು ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ಮಕ್ಕಳಲ್ಲಿ ಪರಿಸರದ ಬಗ್ಗೆ ಒಂದು ಜವಾಬ್ದಾರಿಯುತ ಮನೋಭಾವವನ್ನು ಬೆಳೆಸುತ್ತೆ. ಹೀಗಾಗಿ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಅಂತಂದರೆ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಆಗಿದೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 5ನೇ ಪ್ರಶ್ನೆ, ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶ ಏನು ಅನ್ನೋದು ಪ್ರಶ್ನೆ. ಆಯ್ಕೆ 1, 2, 3, 4. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ 3 ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಸರವನ್ನು ಏಕೀಕೃತಗೊಳಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ, ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸುವುದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಜಲಚರಗಳ ಉಸಿರಾಟಕ್ಕೆ ಆಕ್ಸಿಜನನ್ನು ಪ್ರೊವೈಡ್ ಮಾಡೋದು ಯಾವುದು ಅಂತ ಹೇಳಿ. ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್, ನೀವು ಮಾಡಿರುವಂತಹ ಗೆಸ್ ಕರೆಕ್ಟ್ ಆಗಿತ್ತು. ಆಪ್ಷನ್ ಸಿ ಜಲವಾಸ ಸಸ್ಯಗಳು ಒದಗಿಸುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಈ ಒಂದು ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕವನ್ನು ಒದಗಿಸುವಂಥದ್ದು ಜಲಚರ ಪ್ರಾಣಿಗಳು. ಫಾರ್ ಎಕ್ಸಾಂಪಲ್, ಇವಾಗ ಮೀನುಗಳು ಜಲಚರ ಪ್ರಾಣಿಗಳು. ಮೀನುಗಳು ತಮ್ಮ ಉಸಿರಾಟ ಮಾಡಬೇಕು ಅಂತಂದರೆ, ಮೀನುಗಳು ಉಸಿರಾಟವನ್ನು ಮಾಡಬೇಕು ಅಂತ ಹೇಳಿದರೆ ನೀರಿನಲ್ಲಿ ಕರಗಿರ್ತಕ್ಕಂತಹ ಒಂದು ಆಮ್ಲಜನಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು ಆಕ್ಸಿಜನ್ ಏನಿದೆ ಮುಖ್ಯವಾಗಿ ಜಲವಾಸಿ ಸಸ್ಯಗಳು ಮತ್ತು ಆಲ್ಗೆ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ ಶೈವಲಗಳು ಫೋಟೋಸಿಂಥಸಿಸ್ ಪ್ರಕ್ರಿಯೆ ಮುಖಾಂತರ ಉತ್ಪಾದನೆ ಮಾಡ್ಕೊಳ್ತವೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಸಸ್ಯಗಳು ಬೆಳಕಿನ ಶಕ್ತಿಯನ್ನು ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಹಾಗೆಯೇ ನೀರನ್ನು ಆಹಾರವಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತೆ ಮತ್ತು ಏನು ಆಮ್ಲಜನಕವನ್ನು ಉಪ ಉತ್ಪನ್ನವಾಗಿ ಬಿಡುಗಡೆ ಮಾಡುತ್ತೆ. ಸೊ ಇದು ಜಲಚರ ಪ್ರಾಣಿಗಳ ಉಸಿರಾಟಕ್ಕೆ ಅಗತ್ಯವಾದಂತಹ ಒಂದು ಆಮ್ಲಜನಕವನ್ನು, ಆಕ್ಸಿಜನ್ ಅನ್ನು ಪ್ರೊವೈಡ್ ಮಾಡುತ್ತೆ. ಹೀಗಾಗಿ ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕವನ್ನು ಪೂರೈಕೆ ಮಾಡೋದ್ರಲ್ಲಿ ಜಲವಾಸ ಸಸ್ಯಗಳು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 6ನೇ ಪ್ರಶ್ನೆ ನೋಡಿ, ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್, ಆಪ್ಷನ್ 3 ಯೋಜನೆಗಳನ್ನು ಕೈಗೊಂಡು ಮಂಡಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಪರಿಸರ ಅಧ್ಯಯನ ಕಲಿಕೆ ಅಂತ ಬಂದಾಗ ಸೊ ಈ ಒಂದು ಕಲಿಕೆಯಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಪ್ರಕ್ರಿಯೆ ಏನಾಗುತ್ತೆ ನಿರಂತರವಾಗಿ ಮತ್ತು ಸಮಗ್ರವಾಗಿ ವ್ಯಾಲ್ಯೂಯೇಟ್ ಆಗ್ತಾ ಇರುತ್ತೆ, ಮೌಲ್ಯಮಾಪನಗೊಳ್ತಾ ಇರುತ್ತೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಜ್ಞಾನಾತ್ಮಕ ಆಗಿರ್ಬೋದು, ಭಾವನಾತ್ಮಕ ಮತ್ತು ಕೌಶಲ್ಯಾತ್ಮಕ ವಲಯಗಳ ಬೆಳವಣಿಗೆಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ನೀಡ್ತಾ ಇರ್ತಾರೆ. ಸೊ ಇನ್ನು ಯೋಜನೆಗಳನ್ನು ಕೈಗೊಂಡು ಮಂಡಿಸುವುದು ಅಂತ ಬಂದಾಗ ವಿದ್ಯಾರ್ಥಿಗಳಲ್ಲಿ ಕ್ರಿಯಾತ್ಮಕ ಕಲಿಕೆಯನ್ನು ಉತ್ತೇಜನ ಮಾಡುತ್ತೆ. ಅವರ ಯೋಜನೆ ರೂಪಿಸ್ತಕ್ಕಂತಹ, ಹಾಗೆಯೇ ತಂಡದಲ್ಲಿ ಕೆಲಸ ಮಾಡುವಂತಹ, ಇನ್ನು ಸಂಶೋಧನೆ ನಡೆಸುವಂತಹ, ಹಾಗೆಯೇ ಫಲಿತಾಂಶಗಳನ್ನು ಪ್ರಸ್ತುತಪಡಿಸುವಂತಹ ಒಂದು ಎಬಿಲಿಟಿಯನ್ನು, ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ. ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ಏನಿದೆ ಸ್ಟೂಡೆಂಟ್ಸ್ಗಳಲ್ಲಿ ಸ್ವತಂತ್ರ ಚಿಂತನೆ ಆಗಿರಬಹುದು, ಸಮಸ್ಯೆ ಪರಿಹಾರ ಆಗಿರಬಹುದು, ಹಾಗೆಯೇ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ತಾ ಹೋಗುತ್ತೆ. ಹಾಗಾಗಿ ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನಕ್ಕೆ ಯೋಜನೆಗಳನ್ನು ಕೈಗೊಂಡು ಮಂಡಿಸೋದು ಒಂದು ಬೆಸ್ಟ್ ಎಕ್ಸಾಂಪಲ್, ಉತ್ತಮ ಉದಾಹರಣೆ ಅಂತ ನಾವಿಲ್ಲಿ ಹೇಳ್ಬೋದು. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ಮಾರ್ಚ್ 22 ಈ ದಿನಾಚರಣೆ ಅಂತ ಕೊಟ್ಟಿದ್ದಾರೆ. ಸೊ ಮಾರ್ಚ್ 22ನೇ ತಾರೀಕಿನಂದು ನಾವು ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂತ. ಆಯ್ಕೆ 1 ವಿಶ್ವ ಆರೋಗ್ಯ ದಿನ, ಆಯ್ಕೆ 2 ವಿಶ್ವ ತಂಬಾಕು ರಹಿತ ದಿನ, ಆಯ್ಕೆ 3 ವಿಶ್ವ ಜಲ ದಿನ, ಆಯ್ಕೆ 4 ವಿಶ್ವ ರಕ್ಷಣಾ ದಿನ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್, ಆಪ್ಷನ್ 3 ವಿಶ್ವ ಜಲ ದಿನ. ಪ್ರತಿ ವರ್ಷ ಮಾರ್ಚ್ 22ನೇ ತಾರೀಕಿನಂದು ನಾವೇನು ಮಾಡ್ತೀವಿ, ವಿಶ್ವ ಜಲ ದಿನವನ್ನು ಆಚರಣೆ ಮಾಡುವಂಥದ್ದು. ಸೊ ಈ ಒಂದು ದಿನ ಏನಿದೆ ಜಲದ ಮಹತ್ವವನ್ನು
ನೀರಿನ ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಜಲಸಂಪನ್ಮೂಲಗಳನ್ನು ಶಾಶ್ವತವಾಗಿ ನಿರ್ವಹಣೆ ಮಾಡೋದಕ್ಕೆ ಜಾಗೃತಿ ಮೂಡಿಸುವಂಥ ಒಂದು ವಿಚಾರದಲ್ಲಿ ಯುನೈಟೆಡ್ ನೇಷನ್ಸ್ ಈ ಒಂದು ವಿಶ್ವ ಜಲ ದಿನ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಆರಂಭ ಮಾಡುತ್ತೆ. ಪ್ರಪ್ರಥಮವಾಗಿ ಎಷ್ಟರಲ್ಲಿ ಅಂತ ಹೇಳಿದರೆ 1993ರಲ್ಲಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಸೊ ಅವತ್ತಿಂದ ಇವತ್ತಿನ ತನಕನೂ ಕೂಡ ನಾವು ಏನು ಪ್ರತಿ ವರ್ಷ ಮಾರ್ಚ್ 22ನೇ ತಾರೀಕಿನಂದು ನಾವು ವಿಶ್ವ ಜಲ ದಿನ ಅಂತ ಹೇಳಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 8ನೇ ಪ್ರಶ್ನೆ, 5ನೇ ತರಗತಿಯ 10 ವಿದ್ಯಾರ್ಥಿಗಳು ಭೂಪಟದಲ್ಲಿ ಮ್ಯಾಪಲ್ಲಿ ದಿಕ್ಕುಗಳನ್ನು ಗುರುತಿಸೋದ್ರಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ಸೂಕ್ತವಾದ ಪರಿಹಾರ ಕ್ರಮ ಏನು ಅಂತ. ಸೊ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತಂದಾಗ ನಾವು ಇದಕ್ಕೆ ಯಾವ ಒಂದು ಪರಿಹಾರ ಕ್ರಮವನ್ನು ತಗೊಳ್ಬೋದು? ಮರುಬೋಧನೆ, ಪರಿಹಾರ ಬೋಧನೆ, ಪೂರಕ ಬೋಧನೆ, ಕ್ರಿಯಾ ಸಂಶೋಧನೆ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಡಿ ಕ್ರಿಯಾ ಸಂಶೋಧನೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, 9ನೇ ಪ್ರಶ್ನೆ, ಟೆಂಡೋಟೈಫಾ ವರ್ಗಕ್ಕೆ ಇದು ಉತ್ತಮ ಉದಾಹರಣೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಟೆಂಡೋಟೈಫಾ, ಸೊ ಈ ಒಂದು ವರ್ಗಕ್ಕೆ ಉತ್ತಮವಾದಂತಹ ಒಂದು ಉದಾಹರಣೆ ಯಾವುದು ಅಂತ ಹೇಳಿ. ಆಯ್ಕೆ 1 ದೈವಾರ್ಷಿಕ ಸಸ್ಯಗಳು, ಆಯ್ಕೆ 2 ಬಹುವಾರ್ಷಿಕ ಸಸ್ಯಗಳು, ಆಯ್ಕೆ 3 ಅಲಂಕಾರಿಕ ಸಸ್ಯಗಳು, ಆಯ್ಕೆ 4 ಜಲವಾಸಿ ಸಸ್ಯಗಳು. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ 3 ಅಲಂಕಾರಿಕ ಸಸ್ಯಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಟೆಂಡೋಫೈಟ್ ಅಂತಕ್ಕಂತಹ ಒಂದು ಪದ ಸಾಮಾನ್ಯವಾಗಿ ಸಸ್ಯಗಳ ಒಳಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಸೂಕ್ಷ್ಮ ಜೀವಿಗಳಾದಂತಹ ಎಂಡೋಫೈಟ್ಸ್ ಅನ್ನ ಇದು ಇಂಡಿಕೇಟ್ ಮಾಡುತ್ತೆ. ಈ ಒಂದು ಎಂಡೋಫೈಟ್ಸ್ ಏನಿದೆ ಸಸ್ಯಗಳ ಒಳಗಡೆ ಇರ್ತಕ್ಕಂತಹ ಅಂದರೆ ಒಳಭಾಗದಲ್ಲಿ ವಾಸ ಮಾಡೋದ್ರಿಂದ ಅವುಗಳನ್ನು ಟೆಂಡೋಫೈಟ್ ಅಂತ ಹೇಳಿ ಅದನ್ನು ಕರೀತಾರೆ. ಅಲಂಕಾರಿಕ ಸಸ್ಯಗಳು ಅಂತ ಬಂದಾಗ ನಾವು ಶೋ ಗಿಡಗಳನ್ನ ಬೆಳೆಸ್ತೀವಲ್ಲ, ಸೊ ಅಲಂಕಾರಕ್ಕಾಗಿ ಬೆಳೆಸ್ತಕ್ಕಂತಹ ಸಸ್ಯಗಳು. ಈ ಸಸ್ಯಗಳಲ್ಲಿ ಎಂಡೋಫೈಟ್ಸ್ ಸಾಮಾನ್ಯವಾಗಿ ಕಂಡು ಬರುತ್ತೆ. ಯಾಕೆಂದ್ರೆ ಅವು ಬೇರೆ ಬೇರೆ ಪರಿಸರಗಳಲ್ಲಿ ಬೆಳೀತಾ ಹೋಗುತ್ತೆ ಮತ್ತೆ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳೊಂದಿಗೆ ಸಹವಾಸವನ್ನ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಟೆಂಡೋಫೈಟ್ ವರ್ಗಕ್ಕೆ ಅಲಂಕಾರಿಕ ಸಸ್ಯಗಳನ್ನು ನಾವು ಉತ್ತಮ ಉದಾಹರಣೆಯಾಗಿ ಕೊಡ್ಬೋದು. 10ನೇ ಪ್ರಶ್ನೆ, ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸೊ ಕಿರಿಯ ಪ್ರಾಥಮಿಕ ಪ್ರೈಮರಿ ಶಾಲೆಗಳಲ್ಲಿ ಬೋಧನೆಯ ಒಂದು ಪ್ರಮುಖ ವಸ್ತು ಯಾವುದು ಅಂತ. ಕಲಿಕೋಪಕರಣ, ಸಾಮರ್ಥ್ಯ, ಪಠ್ಯಪುಸ್ತಕ, ಚಟುವಟಿಕೆ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ 4 ಚಟುವಟಿಕೆ. ಸೊ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಅಂತ ಹೇಳಿದ್ರೆ ಚಟುವಟಿಕೆ. ಸೊ ಈ ವಯಸ್ಸಿನ ಮಕ್ಕಳಿಗೆ ಕಲಿಕೆಯನ್ನ ಆನಂದದಾಯಕವಾಗಿ ಮಾಡೋದಕ್ಕೆ ಅಥವಾ ಹೆಚ್ಚು ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ನಮಗೆ ಆಕ್ಟಿವಿಟೀಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಆಯ್ಕೆ 4 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ 11ನೇ ಪ್ರಶ್ನೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಏನು ಅಂತ. ಸೊ ನಾವು ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೀವಲ್ವಾ, ಸೊ ಈ ರಾಷ್ಟ್ರೀಯ ಹಬ್ಬಗಳನ್ನ ನಾವು ಆಚರಣೆ ಮಾಡುವಂತಹ ಒಂದು ಉದ್ದೇಶ ಏನು ಅನ್ನೋದೇ ಪ್ರಶ್ನೆ. ಮೌಲ್ಯಗಳ ಅಳವಡಿಕೆ, ಮನೋರಂಜನೆ, ಸಮುದಾಯದ ಪಾಲ್ಗೊಳ್ಳುವಿಕೆ, ಸಂಘಟನಾ ಕೌಶಲ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ 1 ಮೌಲ್ಯಗಳ ಅಳವಡಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಏನಿದೆ ದೇಶದ ಬೇರೆ ಬೇರೆ ಸಂಸ್ಕೃತಿಗಳನ್ನು ಒಗ್ಗೂಡಿಸೋದ್ರ ಜೊತೆಗೆ ದೇಶಭಕ್ತಿ ಆಗಿರಬಹುದು, ಏಕತೆ, ಸಹೋದರತ್ವ ಆಗಿರ್ಬೋದು, ಧೈರ್ಯ, ತ್ಯಾಗ ಮತ್ತೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಅಳವಡಿಸುವಂತಹ ಒಂದು ಪ್ರಮುಖ ಅವಕಾಶ ಈ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ಸಿಗುವಂಥದ್ದು. ಸೊ ಈ ಒಂದು ಹಬ್ಬಗಳಲ್ಲಿ ಭಾಗವಹಿಸೋ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಒಂದು ದೇಶದ ಇತಿಹಾಸ ಆಗಿರ್ಬೋದು, ಸಂಸ್ಕೃತಿ, ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ಅರಿವನ್ನ ಪಡ್ಕೊಳ್ತಾ ಹೋಗ್ತಾರೆ. ಅದರ ಜೊತೆಗೆ ಅವರು ದೇಶದ ಪ್ರಗತಿಗೆ ತಮ್ಮ ಪಾತ್ರವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ತಾರೆ. ಹೀಗಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಒಂದು ಪ್ರಮುಖ ಆಶಯ ಅಂತ ಬಂದಾಗ ಮೌಲ್ಯಗಳ ಅಳವಡಿಕೆ ಆಗಿರುವಂಥದ್ದು. ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ 12ನೇ ಪ್ರಶ್ನೆ, ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು ಅಂತ ಕೇಳಿದ್ದಾರೆ. ಸೊ ಆಟಗಾರನಲ್ಲಿ ಯಾವ ಲಕ್ಷಣ ಇರಬೇಕು ಪ್ರಮುಖವಾಗಿ ಅಂತ ಪ್ರಶ್ನೆ. ಸಮಯ ಪ್ರಜ್ಞೆ, ಆತ್ಮವಿಶ್ವಾಸ, ಏಕಾಗ್ರತೆ, ಕ್ರೀಡಾ ಮನೋಭಾವ ಅಂತ ಇದೆ. ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ 4 ಕ್ರೀಡಾ ಮನೋಭಾವ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಒಬ್ಬ ಆಟಗಾರನಿಗೆ ಅಗತ್ಯವಿರತಕ್ಕಂತಹ ಪ್ರಮುಖ ಲಕ್ಷಣಗಳಲ್ಲಿ ಈ ಒಂದು ಕ್ರೀಡಾ ಮನೋಭಾವ ಅನ್ನೋದು ಕೂಡ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.